ಯಾದಗಿರಿ ಜಿಲ್ಲೆ ಗೋಗಿ ಬಳಿಯ ಕಾಲುವೆಯಲ್ಲಿ ಯುವತಿ ಶವ ಪತ್ತೆ ಕೇಸ್ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪೋಷಕರು ಆರೋಪ ಮಾಡುತ್ತಿದ್ದಾರೆ. ಆರೋಪಿಗಳನ್ನ ಬಂಧಿಸಬೇಕು ಅಂತ ಪೋಷಕರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊಡೇಕಲ್ನಲ್ಲಿ ಪೊಲೀಸರ ವಾಹನವನ್ನ ತಡೆದು ಗ್ರಾಮಸ್ಥರು ಹೋರಾಟ ಮಾಡಿದರು. ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯ ವಿರುದ್ಧ ಗ್ರಾಮಸ್ಥರು ಗರಂ ಆದರು. ಯಾದಗಿರಿ ಜಿಲ್ಲೆ ಗೋಗಿ ಬಳಿಯ ಕಾಲುವೆಯಲ್ಲಿ ಯುವತಿ ಶವ ಪತ್ತೆಯಾದಂತಹ ಕೇಸು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪೋಷಕರು ಆರೋಪ ಮಾಡ್ತಾ ಇರೋದು. ಕೊಡೇಕಲ್ನಲ್ಲಿ ಪೊಲೀಸರ ವಾಹನವನ್ನ ತಡೆದು ಗ್ರಾಮಸ್ಥರು ಹೋರಾಟ ಮಾಡಿದ್ರು. ನಮ್ಮೂರಿನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದ್ರು. ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಗ್ರಾಮಸ್ಥರು ಗರಂ ಆದರು. ಚಿರು, ಪಾಂಡ, ರಾಜೇಶ್ ವಿರುದ್ಧ ಅನುಮಾನವನ್ನ ಪೋಷಕರು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳನ್ನ ಬಂಧಿಸುವಂತೆ ಪೋಷಕರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ಹೋರಾಟಕ್ಕೆ ಬಿಜೆಪಿ ಮುಖಂಡ ಬಬ್ಲು ಗೌಡ ಸಾಥ್ ನೀಡಿದರು. ಯಾದಗಿರಿಯ ಗೋಗಿ ಬಳಿಯ ಕಾಲುವೆಯಲ್ಲಿ ಯುವತಿಯ ಶವ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪೋಷಕರು ಮತ್ತು ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದು, ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೇರ್ಲೆಸ್ ಮಾಡ್ಯಾನ, ಈಗ ಅವರೇ ತಗೊಂತೀನಿ ಅಂತಾರೆ CPR. ಈಗ ರೆಕಾರ್ಡ್ದಾಗ 3 ಐತಿ. ರೆಕಾರ್ಡ್ದಾಗ ಅದು ತನಿಖೆ ಮಾಡ್ಬೇಕು. 3 ಮೊಬೈಲ್ದಾಗ ಐತಿ. ಮಗಳು ಯಾವಾಗ ಹೋಗ್ಯಾಳ ಯಾವನ ಪಾಂಡ್ಯ ಕೆಲಸ ಮಾಡಿದ್ರು. ನಿಮ್ ಕೇಸ್ ಯಾವಾಗ ತಗೊಂಡ್ರ? ನಮ್ ಕೇಸ್ ಗುರುವಾರ FIR ಮಾಡ್ಯಾರ. ಕೇಸ್ 21ಕ್ಕೆ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟಿವಿ. ಗುರುವಾರ FIR ಮಾಡ್ಯಾರ. ಅದೇ ಸಿಕ್ಕಿದ್ರು ಮತ್ತೆ ಏನ ಗುರುವಾರನೇ ಸಿಕ್ಕಿದ್ದಾರೆ. ವಿಚಾರಣೆ ಮಾಡಿಲ್ಲ ಅವ್ರಿಗೆ? ಅದು ಮಾಡಿಲ್ಲ. FIR ಮಾಡಿಸಿವಿ. ಹಿಂದಿನ CPR ನಿಮ್ಮ ಮುಂದೆ ಹೇಳಕತ್ತೀವಿ. ಸ್ವಲ್ಪ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೋಷಕರು ಮತ್ತು ಗ್ರಾಮಸ್ಥರು ಕೇಳ್ತಾ ಇರೋದು ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ, ಹಾಗಾಗಿ ಪ್ರಕರಣದ ತನಿಖೆ ನಡೀಲಿ, ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರನ್ನ ಬಂಧಿಸ್ಲಿ ಅಂತ. ಆದ್ರೆ ಪೊಲೀಸರು ಈ ಪ್ರಕರಣದಲ್ಲಿ ಯಾವ ರೀತಿ ಹೆಜ್ಜೆ ಇಡ್ತಿದ್ದಾರೆ? ಶ್ವೇತೆಯನ್ನು ಕಳೆದ 2 ದಿನದ ಹಿಂದಷ್ಟೇ ಕೊಡೇಕಲ್ ಗ್ರಾಮದ ಸೌಜನ್ಯ ಎಂಬ ಒಬ್ಬ ಯುವತಿ ಕಾಣೆ ಆಗ್ತಾಳೆ. ಅಂದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಕುಟುಂಬಸ್ಥರು ಪೊಲೀಸರಲ್ಲಿ ಕೇಸ್ ಕೂಡ ದಾಖಲು ಮಾಡಕ್ ಹೋದಾಗ ಆ ಕೇಸ್ ಕೂಡ ತೆಗೆದುಕೊಳ್ಳಲು ವಿಳಂಬ ಮಾಡಿರುವಂತ ಆರೋಪವನ್ನು ಕೂಡ ಈ ಒಂದು ಕುಟುಂಬಸ್ಥರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಯುವತಿಯ ಒಂದು ಕೊಲೆ ಮಾಡಿ ಕಾಲುವೆಯಲ್ಲಿ ಬಿಸಾಕಿದರೆ ಎಂಬ ಒಂದು ಆರೋಪವನ್ನು ಕೂಡ ಈಗ ಗ್ರಾಮ ಒಂದು ಪೋಷಕರು ಕೂಡ ಮಾಡ್ತಾ ಇರ್ತಕ್ಕಂಥ. ಅಂದ್ರೆ ನಿನ್ನೆ ಅಷ್ಟೇ ಆ ಯುವತಿ ಸೌಜನ್ಯ ಒಂದು ಮೃತದೇಹ ಅದು ಗೋಗಿ ಒಂದು ಕಾಲುವೆ ಬಳಿ ಪತ್ತೆಯಾಗಿರ್ತಕ್ಕಂಥ. ಇದರಿಂದಾಗಿ ಅಂದ್ರೆ ಚಿರು, ಪಾಂಡು ಮತ್ತು ರಾಜೇಶ್ ಎಂಬುವರು ಕೊಲೆ ಮಾಡಿದ್ರೆಂಬ ಅನುಮಾನವನ್ನು ಕೂಡ ಆ ಒಂದು ಪೋಷಕರು ಕೂಡ ಈಗ ಪೊಲೀಸರ ಬಳಿ ಹೇಳಿರ್ತಕ್ಕಂಥ. ಆದ್ರೆ ನಿನ್ನೆ ಅಂದ್ರೆ ಸಂಜೆ ವೇಳೆ ಆಕೆ ಸಾವಿನ ಬಗ್ಗೆ ಅಂದ್ರೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ ಕೇಸ್ ತೆಗೆದುಕೊಳ್ಳಲು ಪೊಲೀಸರು ವಿಳಂಬ ಮಾಡಿದ್ರು. ಜೊತೆಗೆ ಅದು ಕಾಣೆ ಆಗಿದ್ದಾಳೆ ಅಂತಕ್ಕಂಥ ಕೇಸ್ ಕೂಡ ತೆಗೆದುಕೊಳ್ಳಲು ಸಾಕಷ್ಟು ಕೂಡ ನಮ್ಮನ್ನು ಸತಾಯಿಸಿದ್ರು. ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿ ಸಾಕಷ್ಟು ಕೂಡ ನಮ್ಗೆ ಅನುಮಾನ ಮೂಡಿಸ್ತಾ ಇದೆ. ಹಾಗಾಗಿ ನಮ್ಮ ಒಂದು ಮಗಳ ಅಂದ್ರೆ ನಮ್ಮ ಗ್ರಾಮದ ಒಂದು ಯುವತಿ ಈ ರೀತಿಯಾಗಿ ಅನ್ಯಾಯ ಆಗಿದ್ರು ಸಹ ಪೊಲೀಸರು ಯಾವುದೇ ರೀತಿಯಿಂದ ನಮಗೆ ಸಪೋರ್ಟ್ ಮಾಡಿಲ್ಲ ಎಂಬ ಒಂದು ಹೋರಾಟವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥ. ಸ್ವತಃ ಪೊಲೀಸ್ ಅಧಿಕಾರಿಗಳ ಒಂದು ವಾಹನವನ್ನು ತಡೆದು ಅಂದ್ರೆ ಗ್ರಾಮಕ್ಕೆ ಬರೋದು ನಾವು ಬಿಡೋದಿಲ್ಲ, ನಮ್ಮ ಊರಿನ ಒಂದು ಯುವತಿಯ ಸಾವಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಇಡೀ ಗ್ರಾಮಸ್ಥರು ನಿನ್ನೆ ಅಂದ್ರೆ ಪೊಲೀಸ್ ಅಧಿಕಾರಿಗಳ ವಾಹನವನ್ನು ತಡೆದು ಅಲ್ಲಿ ಸಾಕಷ್ಟು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು. ನಂತರ ಪೊಲೀಸರು ಕೂಡ ಅಂದ್ರೆ ನಿನ್ನೆ ಸಂಜೆ ವೇಳೆಯಲ್ಲಿ FIR ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಸಾವಿಗೆ ನಮ್ಮ ಊರಿನ ಒಂದು ಯುವತಿಯ ಸಾವಿಗೆ ನ್ಯಾಯ ಕೊಡದಿದ್ರೆ ನೀವು ಯಾರು ಕೂಡ ಪೊಲೀಸ್ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬರಬೇಡಿ ಎಂಬ ಒಂದು ಆಕ್ರೋಶವನ್ನು ಕೂಡ ಅಲ್ಲಿ ಗ್ರಾಮಸ್ಥರು ತೋಡಿಕೊಂಡಿರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.